ಅದು ಬಿಸಿಬೇಳೆ ಬಾತ್ ಥರ ಆಗೋಗ್ಬಿಟ್ಟೈತೆ ಫ್ರೆಂಡ್ಸ್, ಚೆನ್ನಾಗೈತೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತು ನಾನು ಸಂಜೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ಸ್ವಲ್ಪ ತರಕಾರಿ ತರಿಸಿದ್ದೆ. ತರಕಾರಿ ಮತ್ತು ಸೊಪ್ಪು ಎಲ್ಲ ಖಾಲಿಯಾಗಿಬಿಟ್ಟಿತ್ತು. ಅದಕ್ಕೋಸ್ಕರ ಈಗ ತರಿಸಿ ಅದನ್ನೆಲ್ಲ ಸಪ್ರೇಟ್ ಮಾಡಿ ಎತ್ತಿಟ್ಕೋಬೇಕು. ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ಯಾರಿನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಏನಾದರೂ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್, ಕಮೆಂಟ್, ಶೇರ್ ಮಾಡಿ. ಎತ್ತಿಟ್ಕೋತಾ ಇದ್ದೀನಿ. ನಾವು ಚಿಕ್ಕ ವಯಸ್ಸಲ್ಲಿದ್ದಾಗ ವಾರಕ್ಕೊಂದ್ಸತಿ ಸಂತೆ ಅಂತ ನಡೆಯೋದು. ಅವಾಗೆಲ್ಲ ತರಕಾರಿಗಳನ್ನೂ ಒಂದು ಸತಿ ತೊಗೊಂಡು ಬಂದು ವಾರಕ್ಕಾಗೋಷ್ಟು ಇಟ್ಕೊಂಡು ಯೂಸ್ ಮಾಡ್ತಾಯಿದ್ವಿ. ಅಂದರೆ ನಾವಲ್ಲ, ನಮ್ಮಮ್ಮ ಆ ಥರ ಎಲ್ಲ ಮಾಡ್ತಾಯಿದ್ರು. ಅದೆಲ್ಲ ನೆನಪಾಗುತ್ತೆ. ಬಟ್ ಇವಾಗ ಬೆಂಗಳೂರಲ್ಲಿರೋರ್ಗೆ ಹೆಂಗೆ ಅಂತಂದರೆ ವಾರಕ್ಕೊಂದ್ಸತಿ ಸಂತೆ ಅಲ್ಲ, ದಿನ ಸಂತೆನೇ ಇರುತ್ತೆ. ಯಾವಾಗ ಬೇಕಂದ್ರೆ ಅವಾಗ ಹೋಗಿ ಪರ್ಚೇಸ್ ಮಾಡ್ಕೊಂಡು ಬರ್ಬೋದು. ಬಟ್ ಆವಾಗ ಒಂದು ಬ್ಯಾಗ್ ಇಟ್ಕೊಂಡು ಹೋಗ್ತಾ ಇದ್ವಲ್ಲ, ಆ ಮೆಮೊರಿನೇ ಒಂಥರ ಚೆಂದ. ಚಿಕ್ಕ ವಯಸ್ಸಲ್ಲಿ ಅಮ್ಮನ ಜೊತೆ ಆಗಲಿ ಅಜ್ಜಿ ಜೊತೆ ಆಗಲಿ ಹೋಗ್ತಾ ಇದ್ವಲ್ಲ, ಆ ಮೆಮೊರಿನೇ ಚೆನ್ನಾಗಿರುತ್ತೆ ಒಂಥರ. ಎಲ್ಲ ನಮಗೆ ಬೇಕಾಗಿದ್ದೆಲ್ಲ ತೊಗೊಂಡು ಬುಟ್ಟಿಗೆ ಹಾಕ್ಕೊಂಡು ಎಲ್ಲನೂ ಬ್ಯಾಗ್ ನೋಡಿದ್ರೆ ಫುಲ್ಲು ಕಲರ್ಫುಲ್ಲಾಗಿ ಕಾಣಿಸ್ತಾ ಇತ್ತಲ್ಲ. ಸೊಪ್ಪು, ತರಕಾರಿಗಳು, ಈ ಥರದ್ದೆಲ್ಲ, ಅದೆಲ್ಲ ಮೆಮೊರಿ ಚೆನ್ನಾಗಿರುತ್ತೆ ಒಂಥರ. ಬಟ್ ಇಲ್ಲೇನು ಅಂತಂದರೆ ಎಲ್ಲ ಮನೆ ಹತ್ರನೇ ಬರುತ್ತೆ, ಅಥವಾ ಯಾವಾಗ ಬೇಕಾದರೂ ಹೋದ್ರೂ ನಾವು ತೊಗೊಂಡು ಬರ್ಬೋದು. ಆ ಥರ ಇಲ್ಲಿ ಬೆಂಗಳೂರಲ್ಲಿ ಅದೆಲ್ಲ ನೆನೆಸ್ಕೊಂಡ್ರೆ ಇವಾಗ ಒಂಥರ ಚೆನ್ನಾಗಂತ ಅನಿಸುತ್ತೆ. ಬಟ್ ಅದೆಲ್ಲ ಮಿಸ್ ಮಾಡ್ಕೊತಾ ಇದ್ದೀವಿ. ಇವಾಗಿನ ಮಕ್ಕಳು ಅಷ್ಟೇ ಮಿಸ್ ಮಾಡ್ಕೊತಾ ಇದ್ದಾರೆ ತುಂಬ. ಸಂತೆ ಎಲ್ಲ ಮುಗಿಸ್ಕೊಂಡು ಬರಬೇಕಾದ್ರೆ ಬಜ್ಜಿ ತೊಗೊಂಡು ಬರೋದು, ಅಥವಾ ಪುರಿ ತೊಗೊಂಡು ಬರೋದು, ಇಲ್ಲ ಜಿಲೇಬಿ ತೊಗೊಂಡು ಬರೋದು, ಈ ಥರದ್ದು ಏನಾದರೂ ವಾರಕ್ಕೊಂದು ಸತಿ ಏನಾದರೂ ತೊಗೊಂಡು ಬಂದು ತಿನ್ನೋದು, ಇದೆಲ್ಲ ಮೆಮೊರಿ ಫ್ರೆಂಡ್ಸ್. ನೀವೆಲ್ಲ ಯಾರೆಲ್ಲ ಸಂತೆಗೆ ಹೋಗಿ ಈ ಥರ ಮೆಮೊರಿನೆಲ್ಲ ಇವಾಗ ಮಿಸ್ ಮಾಡ್ಕೊತಾ ಇದ್ದೀರಾ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಜಿಲೇಬಿ ತಂದು ತಿನ್ನೋ ಖುಷಿನೇ ಬೇರೆ. ಬಜ್ಜಿ ಮಾಡ್ತಾ ಇರೋರು ಇಷ್ಟಿಷ್ಟು ಎಣ್ಣೆ ಇಟ್ಕೊಂಡು, ಜಿಲೇಬಿನೂ ಅಷ್ಟೇ ಈ ಚಿಪ್ಪೊಳಗಡೆ ಒಂದು ತೂತು ಮಾಡಿಬಿಟ್ಟು ಆ ಚಿಪ್ಪಿಂದ ಹಿಟ್ಟಾಕ್ಬಿಟ್ಟು ಜಿಲೇಬಿ ಮಾಡೋರು, ಎಷ್ಟು ಚೆನ್ನಾಗಿರೋದು ಅಂತ. ನನಗಂತೂ ಆ ಮೆಮೊರಿ ಎಲ್ಲ ಇವಾಗ ನೆನೆಸ್ಕೊತಾ ಇರ್ತೀನಿ. ಈಗ ಎಲ್ಲ ತರಕಾರಿಗಳನ್ನೂ ಸಪ್ರೇಟ್ ಕವರಲ್ಲಿ ಹಾಕ್ಬಿಟ್ಟು ಎತ್ತಿಟ್ಕೋತಾ ಇದ್ದೀನಿ. ನಾನು ಫಸ್ಟು ಜಿಪ್ ಟ್ಯಾಗ್ದು ಕವರ್ಗಳನ್ನ ತರಿಸಿದ್ದೆ ಮೀಶೋಯಿಂದ. ಅದು ಮನೆ ಶಿಫ್ಟ್ ಮಾಡಿದಾಗ ಅದು ಎಲ್ಲೆಲ್ಲಿ ಹಾಕೋದ್ನೋ ಗೊತ್ತಿಲ್ಲ ಫ್ರೆಂಡ್ಸ್. ಆಮೇಲೆ ಬಾಕ್ಸ್ಗಳನ್ನು ತರಿಸ್ಕೊಂಡಿದ್ದೆ ಎಲ್ಲದನ್ನು ಹಾಕಿಡೋದಕ್ಕೆ ಅಂತಂದ್ಬಿಟ್ಟು. ಅದು ಸಹ ಎಲ್ಲೆಲ್ಲೋ ಹಾಕ್ಬಿಟ್ನೋ ಗೊತ್ತಿಲ್ಲ. ಮನೆ ಶಿಫ್ಟ್ ಮಾಡ್ಬೇಕಾದ್ರೆ ಎಲ್ಲ ಮಿಸ್ ಆಗೋಯಿತು. ಇವಾಗ ಇದೇ ಕವರಲ್ಲೇ ಹಾಕ್ಕೊಂಡು ಇಟ್ಕೊತಾ ಇದ್ದೀನಿ. ತರಿಸ್ಕೋಬೇಕು, ಮತ್ತೆ ತರಿಸ್ಕೊಂಡು ಯೂಸ್ ಮಾಡ್ಕೋಬೇಕು. ಇವಾಗ ಎಲ್ಲ ಎತ್ತಿಟ್ಕೊಂಬಿಟ್ಟೆ. ಈಗ ನಮ್ಮ ರಿಷಿ ಚಿಪ್ಸ್ ಹಾಕ್ಬಿಟ್ಟು ಚಾಟ್ ಮಾಡ್ತೀನಿ ಅಂತ ಅಂದ್ಲು. ಸರಿ ಮಾಡು ಅಂತಂದರೆ ಅದು ಹೆಂಗೆ ಮಾಡ್ತಾಳೆ ಅಂತ ತೋರಿಸ್ತೀನಿ ಬನ್ನಿ. ಇಲ್ಲಿ ಈರುಳ್ಳಿ ಕಟ್ ಮಾಡಿಕೊಂಡು ಒಂದು 10 ನಿಮಿಷ ನೆನೆಸಿದ್ಲು ನೀರಲ್ಲಿ. ಒಂದು ತಟ್ಟೆಯಿಂದ ತೆಗೆದುಕೊಳ್ಳೋದು. ನೆಕ್ಸ್ಟು ಆ ಕಡೆ ಹೋಗ್ಬೇಕಾ? ಸ್ವಲ್ಪ ಖಾರದ ಪುಡಿ, ನೆಕ್ಸ್ಟ್ ಧನಿಯಾ ಪುಡಿ, ಗರಂ ಮಸಾಲ. ವಿಡಿಯೋನಲ್ಲಿ ಸರಿಯಾಗಿ ಕಾಣಿಸಲ್ಲ ರಿಶು. ನೆಕ್ಸ್ಟು ಇಲ್ಲಿ ಟೀ ರೆಡಿ ಆಗ್ತಾ ಇದೆ. ಟೀ ಸ್ವಲ್ಪ ಉಪ್ಪು ತಗೋತಾ ಇದ್ದಾರೆ, ರುಚಿಗೆ ತಕ್ಕಷ್ಟು ಉಪ್ಪು. ಇನ್ನೊಂದು ಸ್ವಲ್ಪ ಉಪ್ಪು. ನೆಕ್ಸ್ಟ್ ಪೆರಿ ಪೆರಿ ಮಸಾಲ, ಪೆರಿ ಪೆರಿ ಮಸಾಲ ಒಂದು ಸ್ವಲ್ಪ, 1 ಟೇಬಲ್ ಸ್ಪೂನ್ ಇಷ್ಟ. ನೆಕ್ಸ್ಟು ಮ್ಯಾಗಿ ಮಸಾಲ ಸ್ವಲ್ಪ, ಅದು ಖಾಲಿ ಆಗೋಗ್ಬಿಟ್ಟಿದೆ. ಅದನ್ನು ಕೊಡೋಗ್ಬಿಟ್ಟು ಈ ಥರ ಹಾಕ್ಕೋಬೇಕು. ಇಲ್ಲ ಲೈಟ್ ಬರಲ್ಲ, ಅದು ಫ್ರಿಜ್ಜಿಗೆ ಇಟ್ಟಿಲ್ವಲ್ಲ ಫ್ರೆಂಡ್ಸ್, ಅದಕ್ಕೆ ಅದು ಸ್ವಲ್ಪ ಗಟ್ಟಿಗಾದಂಗಿದೆ. ಸ್ವಲ್ಪ ಮ್ಯಾಜಿಕ್ ಮಸಾಲ, ಸ್ವಲ್ಪ ನಿಂಬೆಹಣ್ಣಿನ ರಸ. ಅದಾಯಿತು. ನೆಕ್ಸ್ಟ್ ಎಣ್ಣೆನಾ ಯಾಕೆ ಸ್ವಲ್ಪ ಹಾಕ್ಬೇಕ? ಎಣ್ಣೆ ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ಈಗ ಕಲಿಸ್ಬೇಕಾ?
ಚೆನ್ನಾಗಿ ಈಗ ಕೊತ್ತಂಬರಿ ಸೊಪ್ಪು ಹಾಕ್ಕೋಬೇಕು. ಸ್ವಲ್ಪ ಸಣ್ಣ ಸಣ್ಣದಾಗಿ ಕಟ್ ಮಾಡಿರೋಂಥ ಕೊತ್ತಂಬರಿ ಹಾಕ್ಕೊಂಡು ಕಲಿಸ್ಕೋಬೇಕು. ಈಗ ಚಿಪ್ಸ್ ಹಾಕ್ಕೊಂಡು ಸ್ವಲ್ಪ ಚಿಪ್ಸ್ ಹಾಕೊಂಡಿರೋದು ಇನ್ನು ನಮಗೆ ಚಿಪ್ಸ್ ಇಷ್ಟ ಫ್ರೆಂಡ್ಸ್. ಅದು ಚಾಟ್ಸ್ ಸಂಜೆ ಹೊತ್ತು ತಿನ್ಕೋಬೋದು ಟೀ ಜೊತೆಗೆ. ಅಂದರೆ ಡೈಲಿ ಏನು ತಿನ್ನೋದಿಲ್ಲ, ಯಾವಾಗಾದರೂ ಒಂದು ಸತಿ ಏನಾದರೂ ತಿನ್ನಬೇಕು ಅಂತ ಅನ್ನಿಸ್ದಾಗ ಅಥವಾ ಈ ಥರ ಚಿಪ್ಸ್ ಇದ್ದಾಗ ಮನೇಲಿ ಈ ಥರ ಮಾಡೋದಷ್ಟೇ. ಯಾವಾಗಲೂ ಡೈಲಿ ತಿನ್ನೋದು ಬೇಜಾರಾಗ್ಬಿಡುತ್ತೆ. ಆಮೇಲೆ ಏನಾದರೂ ಸ್ನ್ಯಾಕ್ಸ್ ಆಗಲಿ, ಏನಾದ್ರೂ ಒಂದು ಸ್ವೀಟ್ ಐಟಮ್ ಆಗಲಿ, ಯಾವಾಗಾದ್ರೂ ಒಂದು ಸತಿ ತಿಂದ್ರೇ ಚೆಂದ, ಯಾವಾಗಲೂ ತಿನ್ನೋದಕ್ಕಾಗಲ್ಲ. ಇವತ್ತು ಮಾಡ್ತಿದ್ದಾಳೆ, ಅವತ್ತು ಮಾಡಿದ್ಲಲ್ಲ ನಾನು ಓದ್ ಬ್ಲಾಗಲ್ಲೇನೋ ಹಾಕಿದ್ದೆ, ಅವತ್ತು ಹೇಳಿದೆ ಇನ್ನೊಂದು ಸತಿ ಮಾಡಿದಾಗ ಕರಿ ನಾನು ವಿಡಿಯೋ ಮಾಡ್ಕೋತೀನಿ ಅಂತ ಅಂದ್ಬಿಟ್ಟು. ಅದರಿಂದ ಇವಾಗ ವಿಡಿಯೋ ಮಾಡಿಕೊಂಡೆ. ಟೀನೂ ರೆಡಿ ಆಯಿತು. ಇವಾಗ ಟೀ ಮತ್ತು ಚಿಪ್ಸ್ನ ತಿನ್ನಬೇಕು ಅಷ್ಟೇ ಫ್ರೆಂಡ್ಸ್. ಈಸಿ ವೇ, ಏನು ಮನೇಲಿರುತ್ತೋ ಅದನ್ನು ಒಂದು ಟೇಸ್ಟಿಯಾಗಿ ಮಾಡಿಕೊಂಡು ತಿನ್ಕೋಬೋದು. ಈಗ ಟೀ ಕುಡಿತಾ ಇದ್ದೀವಿ ನಾನು ನನ್ನ ಮಗಳು ಇಬ್ಬರು ಕೂತ್ಕೊಂಡು. ನಮ್ಮ ಸುಬ್ಬು ಆಚೆ ಕಡೆ ಆಟಾಡೋಕ್ಕೆ ಹೋಗೋಣ, ಇನ್ನೂ ಬಂದಿಲ್ಲ ಅವನು. ಹೇಳಿದ್ದೀನಿ ನೆನ್ನೆನೇ ಬೇಗ ಬರಬೇಕು, ಬೇಗ ಓದ್ಕೊಳಕ್ಕೆ ಕೂತ್ಕೋಬೇಕು ಅಂತ ಅಂದ್ಬಿಟ್ಟು. ಅವರೆಲ್ಲ ಹೋಗೋವರೆಗೂ ಫ್ರೆಂಡ್ಸು ಅವನು ಬರೋದಿಲ್ಲ. ಅದಕ್ಕೆ ಇವತ್ತು ಬಂದಾಗ ಒಂದು ಸ್ವಲ್ಪ ಕ್ಲಾಸ್ ತೊಗೋಬೇಕು ಅವನಿಗೆ. ಈಗ ನಾವು ಚಿಪ್ಸ್ ತಿಂದ್ಕೊಂಡು ಟೀ ಕುಡಿದು ಸೊಪ್ಪು ಸೋಸಬೇಕು. ಸಬ್ಸಿಗೆ ಸೊಪ್ಪು ತರಿಸಿದ್ದೀನಿ, ಅದು ಬಸ್ಸಾರು ಮಾಡೋಣ ಅಂತ ಅಂದ್ಕೊಂಡು. ನಮ್ಮ ಮನೇಲಿ ಸೊಪ್ಪು ಅಂತಂದರೆ ಆಗಲ್ಲ, ಏನು ಮಾಡೋಣ. ಹೆಂಗೈತೆ ನಾನೊಂದು ಸತಿ ಟೇಸ್ಟ್ ಮಾಡ್ತೀನಿ. ಇದೇನೋ ಫ್ರೆಂಡ್ಸ್ ಹಿಂಗೆ ಕಟ್ ಮಾಡಿಸ್ಕೊಂಡು ನನ್ನ ಕೂದಲು ಎಲ್ಲ ಪುಕ್ಕ ಬಂದ್ಬಿಡ್ತೈತೆ. ಈಗ ಟೇಸ್ಟ್ ಮಾಡೋಣ. ಅವತ್ತು ಹೆಂಗಿತ್ತು ಇವತ್ತು ಹಂಗೆ ಇದೆ. ಸೇಮ್ ಒಂಥರ ಚುರುಮುರಿ ತಿಂದಂಗೆ ಆಗುತ್ತೆ, ಒಂಥರ ನಿಪ್ಪಟ್ಟು ಮಸಾಲ ಸೇಮ್ ಅದೇ ಥರ ಟೇಸ್ಟೇ. ಇನ್ನು ಯಾರೇ ಟ್ರೈ ಮಾಡಿಲ್ಲ, ಇದನ್ನು ಟ್ರೈ ಮಾಡಿಕೊಂಡು ಮನೇಲಿ ತಿನ್ನಿ, ಚೆನ್ನಾಗಿರುತ್ತೆ. ತರಕಾರಿ ಜೊತೆಗೆ ಹಂಗೆ ಸೊಪ್ಪು ತರಿಸಿದ್ನಲ್ಲ, ಇವಾಗ ಅದನ್ನೆಲ್ಲ ಬಿಡಿಸ್ಕೋಬೇಕು. ಟೀ ಕುಡಿದು ಚಿಪ್ಸ್ ತಿಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಆಮೇಲೆ ಸೊಪ್ಪು ಸೋಸೋಕ್ಕೆ ಅಂತ ಕೂತ್ಕೋತಾ ಇದ್ದೀನಿ. ನಮ್ಮ ರಿಷಿ ಓದ್ಕೊಳ್ಳೋದಕ್ಕೆ ಅಂತ ಕೂತ್ಕೊಂಡ್ಲು. ಇಷ್ಟೊತ್ತಾದರೂ ನಮ್ಮ ಸುಬ್ಬು ಇನ್ನೂ ಒಳಗಡೆ ಬಂದಿಲ್ಲ, ನೀನು ಆಟಾಡ್ತಾನೇ ಇದ್ದ. ಮತ್ತು ಪುದೀನ ಸೊಪ್ಪು, ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಮತ್ತು ಸಬ್ಸಿಗೆನ ತರಿಸಿದ್ದೆ. ಮಾಮೂಲಿ ಸೊಪ್ಪಲ್ಲಿ ಚೇಂಜ್ ಆಗ್ತಾ ಇರುತ್ತೆ, ಬಟ್ ಇದನ್ನು ಮಾತ್ರ ರೆಗ್ಯುಲರಾಗಿ ಯೂಸ್ ಮಾಡೋವಂಥ ಸೊಪ್ಪುಗಳಲ್ವ, ಅದಕ್ಕೆ ಒಂದು ವಾರಕ್ಕೊಂದು ಸತಿ ಈಗ ತರಿಸ್ಕೊಂಬಿಡ್ತೀನಿ. ಕರಿಬೇವಿನ ಸೊಪ್ಪು, ಪುದೀನ ಮತ್ತು ಕೊತ್ತಂಬರಿನ ವಾರದವರೆಗೂ ಬರುತ್ತೆ. ಅದನ್ನ ಅಂದರೆ ಈ ಪುದೀನ ಇರೋದಿಲ್ಲ, ಸ್ವಲ್ಪ ದಿನ ಆದಮೇಲೆ ಅದು ಕಪ್ಪಗಾಗ್ಬಿಡುತ್ತೆ ಬೇಗ. ಹಾಗಾಗಿ ಕಡ್ಡಿ ಹಾಗೇ ಇಡ್ತೀನಿ, ಆವಾಗ ಚೆನ್ನಾಗಿ ಬರುತ್ತೆ. ಎಲೆ ಬಿಡಿಸ್ಬಿಟ್ಬಿಟ್ರೆ ಕಪ್ಪಗಾಗೋಗ್ಬಿಡುತ್ತೆ. ಈಗ ಸೊಪ್ಪನ್ನ ಸೋಸ್ಕೊಂಡು ಕೂತ್ಕೊಂಡೆ ನಾನು. ಇವಾಗ ನಮ್ಮ ಸುಬ್ಬು ಬಂದುಬಿಟ್ಟು ಕೇಳ್ತಾ ಇದ್ದ, ನನಗೆಲ್ಲಿ ಚಿಪ್ಸು ಅಂತಂದ್ಬಿಟ್ಟು. ಅವ್ರ ಅಕ್ಕ ಬಚ್ಚಿಟ್ಬಿಟ್ಟಿದ್ಲು, ಆಮೇಲೆ ಅವ್ನು ಬಂದಮೇಲೆ ಕೊಟ್ಲು. ಆಮೇಲೆ ತಿಂದ್ಬಿಟ್ಟು ನಾನು ಸ್ವಲ್ಪ ವಿಚಾರಿಸ್ಕೊತೀನಿ ನಿನ್ನ ಇರು ಅಂತಂದ್ಬಿಟ್ಟು ಹೇಳ್ತಾ ಇದ್ದೆ. ಯಾಕೆಂದರೆ ಆಟಾಡೋಕ್ಕೆ ಹೋದರೆ ಬರೋದೇ ಇಲ್ಲ ಇಷ್ಟೊತ್ತಾದ್ರೂ. ಅದರಿಂದ ಅವ್ನ ಫ್ರೆಂಡ್ ಒಬ್ಬ ಬರ್ತಾನೆ, ಅವನ ಜೊತೆನೇ ಆಟಾಡಿಕೊಂಡು ಟೈಮ್ ಪಾಸ್ ಮಾಡ್ತಾ ಇರ್ತಾನೆ. ಈಗ ಇದನ್ನೆಲ್ಲ ಸೋಸ್ಕೊಂಡಿದ್ದಾಯಿತು. ಇವಾಗ ಕವರ್ಗಳಿಗೆ ಹಾಕಿ ಎತ್ತಿಟ್ಕೊಂಡ್ಬಿಡ್ತೀನಿ. ನೆಕ್ಸ್ಟ್ ಡೇ ಬಸ್ಸಾರು ಮಾಡಬೇಕು, ಸಬ್ಸಿಗೆ ಸೊಪ್ಪು ಹಾಕ್ಬಿಟ್ಟು, ಅದಕ್ಕೆ ತರಿಸ್ಕೊಂಡಿದ್ದೆ. ಈಗ ನೆಕ್ಸ್ಟ್ ಡೇ ನಾನು ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ದಿ ನೆಕ್ಸ್ಟ್ ಡೇ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಮತ್ತು ಇವಾಗ ಬಿರಿಯಾನಿ ಮಾಡ್ತಾಯಿದ್ದೀವಿ, ನಾನು ರಿಷಿ ಸೇರಿಕೊಂಡು. ನೋಡೋಣ ಹೆಂಗೆ ಮಾಡ್ತಾಳೆ ಅಂತ ಅಂದ್ಬಿಟ್ಟು. ನಾನು ಬರೀ ವಿಡಿಯೋ ಮಾಡ್ತಾಯಿದ್ದೀನಿ ಅಷ್ಟೇ, ಏನೇನು ತೊಗೊಂಡಿದ್ದಾಳೆ ಅಂತ ಅವಳೇ ಹೇಳ್ತಾಳೆ. ಹ್ಞೂ, ಇನ್ಯಾರು ಮಾಡ್ತಾರೆ, ನೀನೇ ತಾನೇ, ನೀನೇ ಹೇಳ್ಬೇಕು. ಈಗ ನೀನೇ ಹೇಳು. ಹೇಳು ಏನೇನು ತೊಗೊಂಡಿದ್ಯಾ?
ಮೊದಲಿಗೆ ಚಿಕನ್ ಎಷ್ಟು ಕೆ ಜಿ? 400 ಗ್ರಾಮ್. ಅರ್ಧ ಕೆ ಜಿ. ಅರ್ಧ ಕೆ ಜಿ ಚಿಕನ್ನು. ಆಮೇಲೆ ಇದು ರುಬ್ಕೊಳ್ಳೋಕ್ಕೆ ಪುದೀನ, ಕೊತ್ತಂಬರಿ, ಮೆಣಸಿನ್ಕಾಯಿ, ಶುಂಠಿ, ಚಕ್ಕೆ, ಲವಂಗ, ಬೆಳ್ಳುಳ್ಳಿ. ಇದು ಸ್ಪೈಸಸ್ಸು ಏನದು? ಪಲಾವ್ ಎಲೆ, ಏಲಕ್ಕಿ, ಕಲ್ಲುವ, ಅದು ಸ್ಟಾರು, ಸಾಯಿ ಜೀರಾ, ಟೊಮೆಟೊ, ಈರುಳ್ಳಿ, ಮೊಸರು, ಜೀರಾ ರೈಸು, ಬಿರಿಯಾನಿ ಪೌಡರ್. ಇದು ಎಷ್ಟು ತಗೊಂಡಿದ್ಯಾ ಅಕ್ಕಿ? 3 ಕಪ್ಪು ಅಷ್ಟೇನಾ? ಇಷ್ಟು ತಗೊಂಡಿದ್ದಾಳಂತೆ. ಇವಾಗ ಹೆಂಗೆ ಮಾಡ್ತಾಳೆ ನೋಡೋಣ. ಓಕೆನಾ? ಮೊದಲಿಗೆ ಏನು ಮಾಡಬೇಕು? ಇದು ರುಬ್ಕೊಬೇಕು. ಏನೇನು ತೋರಿಸು. ಎಲ್ಲ ಹಾಕ್ಕೋಬೇಕು ಅದಕ್ಕೆ. ಖಾರಕ್ಕೆ ಸ್ವಲ್ಪ ಖಾರ ನೋಡ್ಕೊಂಡು ಮೆಣಸಿನ್ಕಾಯಿ ಇಷ್ಟೇ ಖಾರ ಇರುತ್ತೆ ನೋಡ್ಕೊಂಡು ಹಾಕೊಳ್ಳಿ. ಇಲ್ಲ ಹಾಕೋದು ನೆಕ್ಸ್ಟ್ ನೀರು ಅಷ್ಟೊತ್ತಿಗೆ ಚಿಕನ್ ಹಾಕ್ಬೋದಿತ್ತು ಒಗ್ಗರಣೆಗೆ, ಅದು ರುಬ್ಕೊಳ್ಳೋಷ್ಟೊತ್ತಿಗೆ. ಈಗ ಮಸಾಲೆ ರೆಡಿಯಾಗಿದೆ. ಇಷ್ಟು ನುಣ್ಣಗೆ ರುಬ್ಕೊಳ್ಳೋ ಅವಶ್ಯಕತೆ ಇಲ್ಲ ರಿಶು, ಸ್ವಲ್ಪ ರುಬ್ಕೊಂಡ್ರೆ ಸಾಕು. ಇಲ್ಲ ಹಂಗೆ ಇಲ್ಲ ತರ್ತರಿಯಾಗಿದ್ರೆ ಇಲ್ಲ ಹಂಗೆ ತೋರಿಸಿದ್ದೆ. ಈಗ ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕಿದ್ಮೇಲೆ ಸ್ವಲ್ಪ ತುಪ್ಪ ಹಾಕ್ತೀನಿ ಅಂತ ಅಂದ್ಲು. ಸರಿ ಹಾಕು ಅಂತಂದೆ. ಇವಾಗ ತುಪ್ಪ ಹಾಕಿ ಅದು ಕಾಯ್ತಾ ಇತ್ತು. ಅಷ್ಟೊತ್ತಿಗೆ ನಾನು ಜೀರಾ ರೈಸ್ನ ತೊಗೊಂಡು ಒಂದು 10 ನಿಮಿಷ ನೆನೆಸೋಣ ಅಂತ ಅಂದ್ಬಿಟ್ಟು ನೆನೆಸ್ತಾ ಇದ್ದೀನಿ. ಇದಾದಮೇಲೆ ಎಣ್ಣೆ ಎಲ್ಲ ಕಾದಾದಮೇಲೆ ಸ್ಪೈಸಸ್ ಏನು ತೊಗೊಂಡಿದ್ವಿ, ಪಲಾವ್ ಎಲೆ, ಚಕ್ರ ಮೊಗ್ಗು, ಏಲಕ್ಕಿ, ಶಾಯಿ ಜೀರಾ ಮತ್ತು ಕಲ್ಲುವು, ಇಷ್ಟನ್ನು ಸ್ಪೈಸಸ್ನ ಹಾಕ್ಕೊಂಡು ಅದು ಫ್ರೈ ಮಾಡ್ಕೋಬೇಕು. ಇದಾದಮೇಲೆ ಈರುಳ್ಳಿನ ಸಣ್ಣದಾಗಿ ಉದ್ದುದು ಕಟ್ ಮಾಡಿಬಿಟ್ಟು ಅದಕ್ಕೆ ಸೇರಿಸ್ಕೊತಾ ಇದ್ದಾಳೆ. ಇದು ಈರುಳ್ಳಿ ಎಲ್ಲ ಫುಲ್ಲು ಗೋಲ್ಡನ್ ಬ್ರೌನ್ ಬರೋವರೆಗೂ ರೋಸ್ಟ್ ಮಾಡ್ಕೋಬೇಕು. ಆವಾಗಲೇ ಚೆನ್ನಾಗಾಗೋದು ಬಿರಿಯಾನಿ. ಅದರಿಂದ ಇವಾಗ ಅದೆಲ್ಲ ರೋಸ್ಟ್ ಆದಮೇಲೆ ಏನು ರುಬ್ಕೊಂಡಿದ್ಲಲ್ಲ ಪೇಸ್ಟು ಅದನ್ನು ಹಾಕ್ಕೊತಾ ಇದ್ದಾಳೆ. ಅದು ಹಾಕ್ಕೊಂಡು ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ರೋಸ್ಟ್ ಮಾಡಿಕೊಂಡು ನೆಕ್ಸ್ಟು ಒಂದು ದಪ್ಪು ಸೈಜ್ ಟೊಮೊಟೊನ ಹಚ್ಚಿ ಸೇರಿಸ್ಕೊಂಡು ಇವಾಗ ಅದನ್ನು ಸ್ವಲ್ಪ ಹುರ್ಕೋಬೇಕು. ಅದಾದಮೇಲೆ ಚಿಕನ್ನ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಮಸಾಲೆ ಎಲ್ಲ ಫ್ರೈ ಆದಮೇಲೆ ಅದು ಹಸಿ ವಾಸನೆ ಎಲ್ಲ ಹೋಗಬೇಕು. ಅದಾದಮೇಲೆ ಚಿಕನ್ನ ಹಾಕ್ಕೊಂಡು ಒಂದು ಸತಿ ಫ್ರೈ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಅರಿಶಿನ ಮತ್ತು ಮೊಸರನ್ನ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಮೊಸರು ಹಾಕೋದ್ರಿಂದ ತುಂಬ ಸಾಫ್ಟಾಗಿ ಆಗುತ್ತೆ ಚಿಕನ್. ಅದರಿಂದ ನಾನು ರಿಷಿಗೆ ಹೆಲ್ಪ್ ಮಾಡ್ತಾಯಿದ್ದೆ. ಈಗ ಇದಕ್ಕೆ ಬಿರಿಯಾನಿ ಮಸಾಲಾನ ಹಾಕ್ಕೊತಾ ಇದ್ದೀನಿ. ಒಂದು ಪ್ಯಾಕ್ ಫುಲ್ ಹಾಕ್ಬೋದು. ಒಂದು 10 ರೂಪಾಯಿ ಪ್ಯಾಕೆಟ್ ಆದರೆ ಫುಲ್ ಹಾಕ್ಬೋದು. ಜಾಸ್ತಿ ಇದ್ದರೆ ಸ್ವಲ್ಪ ನೋಡಿಕೊಂಡು ಸೇರಿಸ್ಕೋಬೇಕು. ಅದಾದಮೇಲೆ ಸ್ವಲ್ಪ ಉಪ್ಪನ್ನ ಈಗಲೇ ಸೇರಿಸ್ಕೋತಾ ಇದ್ದೀನಿ, ಯಾಕೆಂದರೆ ಚಿಕನ್ ಪೀಸ್ಗೆಲ್ಲ ಉಪ್ಪು ಚೆನ್ನಾಗಿ ಹಿಡೀಲಿ ಅನ್ನೋ ಕಾರಣಕ್ಕೆ. ಆಮೇಲೆ ಬೇಕಾದರೆ ಟೇಸ್ಟ್ ನೋಡಿಬಿಟ್ಟು ಇನ್ನೊಂದು ಸ್ವಲ್ಪ ಹಾಕ್ಕೋಬೋದು. ಇವಾಗ ಏನು ನೆನೆಸಿದ್ನಲ್ಲ ನಾನು ಅದನ್ನು ಹಾಕ್ಕೊಂಡು ಇವಾಗ ಒಂದು ಸತಿ ಮಿಕ್ಸ್ ಮಾಡಿಕೊಂಡು ಕಸೂರಿ ಮೇಥಿನ ಕ್ರಷ್ ಮಾಡಿಬಿಟ್ಟು ಹಾಕ್ಕೊಂಡು ಅಳತೆ ನೋಡ್ಕೊಂಡು ನೀರು ಹಾಕ್ಕೊಂಡೆ. ನಾನು ಇದೇ ಫಸ್ಟ್ ಟೈಮ್ ಮಾಡಿದ್ದು ಜೀರಾ ರೈಸ್ನಲ್ಲಿ ಬಿರಿಯಾನಿನ. ಮಾಮೂಲಿ ರೈಸಲ್ಲೇ, ಸೋನಾ ಮಸೂರಿ ರೈಸಲ್ಲೇ ಮಾಡ್ತಾಯಿದ್ದೆ, ಬಟ್ ಇದೇ ಫಸ್ಟ್ ಟೈಮ್ ಜೀರಾ ರೈಸ್ ಅಂತ ಮಾಡಿದ್ದು. ಇದಾದಮೇಲೆ ನೀರನ್ನು ನೋಡ್ಕೊಂಡು ಹಾಕ್ಕೊಂಡು ಇನ್ನೊಂದು ಸ್ವಲ್ಪ ಉಪ್ಪು ಬೇಕು ಅಂತ ಅನಿಸ್ತು. ಅದಕ್ಕೆ ಉಪ್ಪನ್ನ ಹಾಕಿ ಲಾಸ್ಟಲ್ಲಿ ಸ್ವಲ್ಪ ನಿಂಬೆಹಣ್ಣು ಹಾಕಿ ಮಾಡಿದ್ಲು. ಆದರೆ ನಾನು ನೀರು ಹಾಕೋದು ಮತ್ತು ಉಪ್ಪನ್ನ ಹೇಳ್ಕೊಟ್ಟೆ ಅಷ್ಟೇ. ಇನ್ನೆಲ್ಲ ಅವಳೇ ಮಾಡಿದ್ದು. ಹೆಂಗೆ ಬರುತ್ತೆ ರಿಷಿ? ಚೆನ್ನಾಗಿ ಬರುತ್ತಾ? ಚೆನ್ನಾಗಿ ಬರ್ತಾವರಲ್ವಾ? ಬರುತ್ತೆ, ನೋಡ್ತೀನಿ ಅದು ಹೆಂಗೆ ಮಾಡಿರ್ತೀಯ ಅಂತ ಅಂದ್ಬಿಟ್ಟು. ಬಿಸ್ಕೆಟ್ ಫ್ರೀ ಕೊಟ್ಬಿಡ್ತಾರೆ. ಹೆಂಗಾಗಿದೆ? ಮುದ್ದೆ ಆಗ್ಬಿಟ್ಟೈತಾ? ಮುದ್ದೆನೇ ಹಾಕಿರಂಗೈತೆ ನೋಡ. ಇನ್ನೊಂಚೂರು ಇದು ಮಾಡ್ಬೇಕಿತ್ತೇನಪ್ಪ. ಅಯ್ಯೋ ಮಾವ್, ಏನಮ್ಮ ಇದು? ಮುದ್ದೆ ಆಯ್ತಾ? ಮಾಮೂಲಿ ಅಕ್ಕಿ ಹಾಕಿದ್ರೆ ಚೆನ್ನಾಗಿರುತ್ತೆ ಅನಿಸ್ತದೆ. ಇಲ್ಲ, ಕೆಳಗಡೆಯಿಂದ ತೆಗಿ. ಏನಾಗಿಲ್ಲ. ಕೆಳಗಡೆ ಸ್ವಲ್ಪ ತಳ ಹತ್ಬಿಟ್ಟೈತೆ. ಆದರೂ ಹುಡಿಯಾಗಿ ಹಾಕ್ಲಿಲ್ವಲ್ಲೇ.
ನೀನು ನೆನೆಸ್ಬಾರ್ದಿತ್ತು ನೆನೆಸ್ಬಾರ್ದಿತ್ತು. ನೆನೆಸ್ಬಿಟ್ಟೆ ಹಾಕ್ತಾರಲ್ಲ. ನೀರು ಹಾಕ್ಬಿಟ್ಟು ಮುದ್ದೆ ಆಗೋಗ್ಬಿಟ್ಟೈತೆ. ಟೇಸ್ಟ್ ಗೊತ್ತಿಲ್ಲ ಹಿಂಗೆ. ಅನ್ನ ಸಾಂಬಾರು ತಿನ್ನಂಗೆ ಐತೆ ನನಗೆ. ಅನ್ನ ಸಾಂಬಾರು ಬಿರಿಯಾನಿ ಹೋಗಿ ಅನ್ನ ಸಾಂಬಾರು ಆಯ್ತಾ? ಚೆನ್ನಾಗೈತಾ ಒಟ್ಟಿನಲ್ಲಿ ಟೇಸ್ಟು? ಹಾಂ, ಮಸಾಲೆ ಜಾಸ್ತಿ ಆಯ್ತಾ? ಮೇನು ಕರೆಕ್ಟ್ ಐತೆ. ನೀನು ಮಾಡಿರೋದಲ್ವಾ? ನೀರು ನಾನು ಹಾಕಿದ್ದು. ಜೀರಾ ರೈಸು ಇದೇ ಫಸ್ಟ್ ಟೈಮ್ ನಾನು ಮಾಡಿದ್ದು. ಜೀರಾ ರೈಸಲ್ಲಿ ನಿಜ ಸ್ವಲ್ಪ ಮುಚ್ಚಿಡು. ಇಲ್ಲ, ನನಗೆ ಮಾಮೂಲಿ ಅಕ್ಕಿ ಹಾಕಿದರೆ ಚೆನ್ನಾಗಿರೋದು. ಜೀರಾ ರೈಸ್ ಹಾಕ್ಲೇಬಾರ್ದಾಗಿ. ಮುಚ್ಚಿಡು. ತಗೋಬಾ, ಆಯಿತು. ಇಡ್ಲಿ ಬಾ, ಏನು ಮಾಡೋಕ್ಕಾಗಲ್ಲ. ಜೀರಾ ರೈಸು ಅಂತ ಅಂದ್ಬಿಟ್ಟು ಹಾಕಿ ತಗೊಂಡ್ರಿ. ಹಾಂ, ಅದು ನೋಡಿದ್ರೆಲ್ಲ ಮುದ್ದೆ ಆಗೋಗೈತೆ. ಜೀರಾ ರೈಸ್ ಹಾಕಿರೋದು 80 ರೂಪಾಯಿ ಕೆಜಿ. 200 ರೂಪಾಯಿ. 200 200 ರೂಪಾಯಿ ರೂಪಾಯಿ ಕೆಜಿ. ಕೆಜಿದು ಎಲ್ಲ ಹಾಕಿ ಮಾಡ್ತಾರಲ್ಲ, ಚೆನ್ನಾಗಿ ಬರ್ತಾಯಿತ್ತು. ಇದೇನೋ ಮುದ್ದೆ ಆಗೋಯ್ತು. ನಾನು ಮಾಮೂಲಿ ಅಕ್ಕಿ ಹಾಕಿದ್ರೆ ಎಷ್ಟೋ ಚೆನ್ನಾಗಿ ಬರುತ್ತೆ. ನಮ್ಮ ಮನೆಯವರು ಬಿರಿಯಾನಿ ಮಾಡ್ತಾಯಿದ್ದೀವಿ ಅಂದಿದ್ದಕ್ಕೆ ಕಬಾಬ್ ಬೇರೆ ತಂದ್ರದ್ದು ಜೊತೆಗೆ. ಕಬಾಬು ಯಪ್ಪ ರಾಮನೆ ಮುದ್ದೆ ಆಗಿ ಅದು ಬಿಸಿಬೇಳೆ ಬಾತ್ ಥರ ಆಗೋಗ್ಬಿಟ್ಟೈತೆ ಫ್ರೆಂಡ್ಸ್. ಏನು ಮಾಡೋಕ್ಕಲ್ಲ ಫ್ರೆಂಡ್ಸ್, ಒನ್ ಟೈಮ್ ತಿನ್ಕೊಳ್ಳೋದಂತ ಇನ್ನೇನು ಮಾಡೋಕ್ಕಾಗುತ್ತೆ ಅಷ್ಟೇ. ಅದೇನು ಗೊತ್ತಾ, ನಮ್ಮ ಋಷಿ ಮಾಡಿರೋದಲ್ಲ. ನೀನು ಹಾಕಿರೋದು ನೀರ್ದು ಫಾಲ್ಟ್ ಅಲ್ಲ ಅನ್ಸುತ್ತೆ. ನೀರು ಜಾಸ್ತಿ ಹಾಕಿದ್ಯಾ? ನಡೀತೀನ ನನಗೆ ಫ್ರೆಂಡ್ಸ್. ಇದೇ ಫಸ್ಟ್ ಟೈಮ್ ನಾನು ಜೀರಾ ರೈಸ್ ಹಾಕಿ ಮಾಡಿದ್ದು ಬಿರಿಯಾನಿನ. ಅದಕ್ಕೆ ಸ್ವಲ್ಪ ಮುದ್ದೆ ಆಗಿಬಿಟ್ಟಿತ್ತು. ಮೋಸ್ಟ್ಲಿ ನೆನೆಸ್ಬಾರ್ದಿತ್ತು ಅಂತ ಅನ್ಕೋತೀನಿ. ನಿಮ್ಗೆ ಯಾರಿಗಾದ್ರೂ ಗೊತ್ತಿದ್ದರೆ ನನಗೆ ಕಮೆಂಟ್ ಮಾಡಿ. ಇನ್ನೊಂದು ಸ್ವಲ್ಪ ಇದೆ, ಅದನ್ನು ಖಾಲಿ ಮಾಡಬೇಕು. ಹಿಂಗೆ ನೆನೆಸ್ದಲ್ಲೇ ಹಂಗೆ ಹಾಕಬೇಕಿತ್ತಾ ಅಥವಾ ಏನು ಮಾಡಬೇಕು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಬಿಸಿ ಬಿಸಿಯಾಗಿತ್ತಲ್ಲ, ತಿನ್ಕೊಂಡ್ವಿ, ಚೆನ್ನಾಗಿತ್ತು ಬಿಸಿ ಬಿಸಿಯಾಗಿದ್ದಾಗ. ಮಾಮೂಲಿ ರೈಸ್ ಹಾಕಿ ಮಾಡಿದರೆ ಉಡುಡಿಯಾಗಿ ಚೆನ್ನಾಗಿ ಬರ್ತಿತ್ತು. ಬಟ್ ಇಲ್ಲಿ ನಮ್ಮನೇಲಿ ಈ ಥರ ಮುದ್ದೆ ಇದ್ರೆ ಅಷ್ಟು ಇಷ್ಟಪಡಲ್ವಲ್ಲ, ಅದಕ್ಕೆ ಅವ್ರಿಗೆ ಆ ಥರ ಎಲ್ಲ ಅನಿಸ್ತಿತ್ತು. ಹಂಗೂ ಸ್ವಲ್ಪ ತಳ ಹಿಡಿದ್ಬಿಟ್ಟಿತ್ತು. ನೀರು ಜಾಸ್ತಿ ಆಗಿದ್ರೆ ಮುದ್ದೆ ಆದ್ರೂ ತಳ ಹಿಡಿತಾ ಇರಲಿಲ್ಲ. ಬಟ್ ಇದು ತಳ ಹಿಡಿದ್ಬಿಟ್ಟಿತ್ತು. ಕೆಳಗಡೆ ಎಲ್ಲ ಸ್ವಲ್ಪ ಡ್ರೈ ಇತ್ತು, ಮೇಲೆ ಮಾತ್ರ ಸ್ವಲ್ಪ ಮುದ್ದೆ ಥರ ಆಗಿಬಿಟ್ಟಿತ್ತು. ಆದರೂ ಹೆಂಗೋ ತಿಂದ್ವಿ, ಚೆನ್ನಾಗಿತ್ತು ಫ್ರೆಂಡ್ಸ್. ಇವಾಗ ಜಸ್ಟ್ ಎಲ್ಲ ಊಟ ಆಯಿತು. ಬಿಸಿ ಬಿಸಿಯಾಗಿತ್ತಲ್ಲ, ಹೆಂಗೋ ತಿನ್ಕೊಂಡ್ವಿ, ಚೆನ್ನಾಗಿತ್ತು. ಏನು ಇದಾಗಿರಲಿಲ್ಲ. ಅದು ಜೀರಾ ರೈಸ್ ಹಾಕಿದ್ರಿಂದ ಸ್ವಲ್ಪ ಗಂಜಿ ಥರ ಆಗಿತ್ತು ಅನಿಸುತ್ತೆ ಅಷ್ಟೇ. ನಾನು ಕರೆಕ್ಟ್ ಅಳತೆಲ್ಲೇ ನೀರು ಹಾಕಿದೆ. 3 ಗ್ಲಾಸ್ ಅಕ್ಕಿಗೆ ಒಂದು 5 ಗ್ಲಾಸ್ ಅಷ್ಟು ನೀರು ಹಾಕಿದೆ. ಆದ್ರೂ ಅದು ಗಂಜಿ ಥರ ಆಯಿತು. ನಾನು ಇದೇ ಫಸ್ಟ್ ಟೈಮ್ ಮಾಡಿದ್ದು ಜೀರಾ ರೈಸ್ ಹಾಕ್ಬಿಟ್ಟು. ಇಲ್ಲಿದ್ರೆ ಗೊತ್ತಾಗೋದೇನೋ ಒಂದು ಅಳತೆ ಗೊತ್ತಿಲ್ಲ ನನಗೆ, ಇದೇ ಥರ ಆಗುತ್ತೋ ಏನು ಕಥೆನೋ ಅಂತ. ಏನು ಮಾಡಬೇಕು, ನೆನೆಸ್ಬಾರ್ದಾಗಿತ್ತಾ ಅಂತ ಅನಿಸ್ತು. ನೆನೆಸ್ಬಿಟ್ಟು ಹಾಕಿದ್ದಕ್ಕೆ ಈ ಥರ ಆಯಿತಾ ಅಂತ ಗೊತ್ತಿಲ್ಲ. ಒಟ್ಟಲ್ಲಿ ಇವಾಗ ಫೈನಲಿ ಊಟ ಅಂತೂ ಆಯಿತು. ಹೆಂಗೋ ಖಾಲಿನೂ ಆಯಿತು. ಎಲ್ಲ ತಿನ್ಕೊಂಡ್ವಿ, ಬಿಸಿ ಬಿಸಿಯಾಗಿತ್ತಲ್ಲ, ತಿನ್ಕೊಂಡ್ವಿ. ಜೊತೆ ಕಬಾಬ್ ಇತ್ತು, ತಿಂದ್ವಿ. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಡೇ ವ್ಲಾಗ್. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಇಷ್ಟ ಆಗಿದರೆ ಒಂದೇ ಒಂದು ಲೈಕ್ ಮಾಡಿ. ಹಾಗೆ ನನ್ನ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆನಾ ಫ್ರೆಂಡ್ಸ್, ನಾನು ಸಿಗ್ತೀನಿ ನೆಕ್ಸ್ಟ್ ಡೇ ವ್ಲಾಗ್ನಲ್ಲಿ. ಓಕೆನಾ ಫ್ರೆಂಡ್ಸ್, ಬಾಯ್, ಟೇಕ್ ಕೇರ್.